ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಯಜಮಾನ್ರದ್ದು ಬರ್ತ್ಡೇ ಇತ್ತು, ಹಾಗಾಗಿ ಅನಾಥಾಶ್ರಮದಿಂದ ಮಕ್ಕಳೆಲ್ಲ ವಿಶ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ಮಕ್ಕಳಿಗೋಸ್ಕರ ಅಂದ್ಬಿಟ್ಟು ನಮ್ಮ ಕೈಲಾದಷ್ಟು ಅಮೌಂಟ್ನ ಕಳಿಸಿದ್ವಿ. ಮತ್ತು ನೆಕ್ಸ್ಟು ಬೆಳಗ್ಗೆನೇ ಟಿಫನ್ ಮಾಡಿದೆ. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗಲಿಲ್ಲ. ಹಾಗಾಗಿ ಮುಖ ಸಿಡಿಸ್ಕೊಂಡು ಹೋದ್ರು. ಅವ್ರು ಹೋದ್ಮೇಲೆ ಹೂದಮ್ಮ ಬಂದರು. ಹೂವು ಇಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಎಲ್ಲ ಮುಗಿಸಿದ ತಕ್ಷಣ ನಮ್ಮ ಯಜಮಾನ್ರು ಕೂಡ ಹೊರಗಡೆ ಹೋಗೋಕ್ಕೆ ಕಾರೆಲ್ಲ ರೆಡಿ ಮಾಡಿದ್ರು, ಒರೆಸಿ. ಮತ್ತು ಒಂದು ಮೂಟೆ ಅಕ್ಕಿ ಹಾಕ್ಕೊಂಡು ಆಶ್ರಮ ಕಡೆ ಲೊಕೇಶನ್ ಹಾಕ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದ್ವಿ. ಕೊಟ್ಟಿದ್ದೆಲ್ಲ ವಿಡಿಯೋ ಮಾಡಲಿ ಇಷ್ಟ ಆಗಲಿಲ್ಲ. ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದರೆ ಮಕ್ಕಳೆಲ್ಲ ಒಂದೇ ಥರ ಕಾಣಿಸ್ತಾ ಇದ್ರು. ಯೋಗ ಡೇ ಆಗಿರೋದ್ರಿಂದ ಕರ್ಕೊಂಡು ಮತ್ತೆ ಹೋಟ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಅವರು ಮಸಾಲೆ ದೋಸೆ ಕೇಳಿದ್ರು. ಮಸಾಲೆ ದೋಸೆ ಎಲ್ಲ ಆರ್ಡ್ರ್ ಮಾಡಿ ನಾವು ಮಿಲ್ಸ್ ಆರ್ಡ್ರ್ ಮಾಡಿಕೊಂಡು ತಿಂದ್ವಿ ಮಧ್ಯಾಹ್ನದ ಊಟ. ಬೆಳಗ್ಗೆ ಹೆಂಗೆ ಉಪ್ಪಿಟ್ಟು ಅಂದ್ಬಿಟ್ಟು ಇಳ್ದಿಲ್ಲ ಅವ್ರಿಗೆ. ಮತ್ತೆ ತಿಂದ್ಬಿಟ್ಟು ಮನೆಗೆ ಬಂದು ಹೊರಗಡೆ ಕೇಕ್ ಕೊಡ್ಸೋದಿಲ್ಲ ಪಪ್ಪ ಅಂದಿದ್ದಕ್ಕೆ ಮನೇಲೇ ಕೇಕ್ ಎಲ್ಲ ರೆಡಿ ಮಾಡಿದೆ ನಾನೇ. ತುಂಬ ಸಾಫ್ಟಾಗಿ ಬಂದಿದೆ ನೋಡಿ. ಮನೆಯಲ್ಲೇ ಮಾಡಿರೋದ್ರಿಂದ ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗೇ ಬಂದಿದೆ. ಯಾವ ಥರ ಮಾಡೋದಂತ ಇನ್ನೊಂದು ದಿವಸ ತೋರಿಸ್ತೀನಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಅದ್ರ ಜೊತೆ ನೈಟು ಊಟಕ್ಕೆ ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡಿದ್ದೆ. ನೆಕ್ಸ್ಟು ಅವರಪ್ಪ ಬರ್ತಾ ಇದ್ದಾರೆ, ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಈ ಥರ ಎಲ್ಲ ಇಷ್ಟ ಆಗೋದಿಲ್ಲ, ಆದ್ರೂ ಮಕ್ಕಳ ಖುಷಿಗಂತ ಮಾಡಿದ್ದಾರೆ. ಮತ್ತು ಇದರಲ್ಲೆಲ್ಲ ವಿಡಿಯೋ ಎಲ್ಲ ಹಾಕಿದ್ದು ಮಾಡಿದ್ದಾರೆ. ಅವ್ರಿಗೆ ಇಷ್ಟ ಆಯಿತು, ಆದರೆ ತೋರಿಸ್ಕೊಳ್ಳಲ್ಲ ಅವರು. ಮಕ್ಕಳ ಖುಷಿ ಎಲ್ಲಾದರೂ ಹೋಗಲಿ ಅಂತ ಸುಮ್ಮನೆ ಇರ್ತಾರೆ. ನಾನು ಅಷ್ಟು ಮಾತ್ರ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಅಷ್ಟೇ ಬೈದು ಬಿಡ್ತಾಯಿದ್ರು, ಆದರೆ ಮಕ್ಕಳನ್ನ ಮಾತ್ರ ಬೈಯೋದಿಲ್ಲ ಅವರು. ತುಂಬಾ ಖುಷಿಯಾಗಿದ್ರು ಮಕ್ಕಳು, ಇವರು ಎಲ್ಲರೂ. ದೇವರು ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ. ತುಂಬಾ ಖುಷಿಯಾಗಿದ್ದಾಳೆ ನನ್ನ ಮಗಳು. ಯಾವಾಗ ಬರೋದು ಪಪ್ಪ, ಯಾವಾಗ ಕೇಕ್ ಕಟ್ ಮಾಡೋದು, ಯಾವಾಗ ತಿಂತೀನಿ ಅಂತ ಕಾಯ್ತಾ ಇದ್ಲು ಅವಳಂತೂ. ಟೇಸ್ಟ್ ಮಾಡೋಕ್ಕೆ ಕೂಡ ಬಿಡಲಿಲ್ಲ ಪಾಪ ಮಕ್ಕಳಿಗೆ. ಮತ್ತೆ ಎಲ್ಲ ಅವರೇ ಖಾಲಿ ಮಾಡ್ರಿ, ಇನ್ಯಾರು ಖಾಲಿ ಮಾಡ್ತಾರೆ. ಇವತ್ತಿನ ಡೇ ಈ ಥರ ಇತ್ತು. ಎಲ್ಲ ಒಳ್ಳೇದಾಗಲಿ.